ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಪ್ರೋ ಚಾನಲ್ ಕಡೆಯಿಂದ ಇವತ್ತು ನಮ್ಮ ಮುಂದೆ ಇದ್ದೆ 2020 ಮಾಡಲ 2023 ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ 2023 ನಲ್ಲಿ ತುಂಬಾ ಸೇಲ್ಸ್ ಆಗಿರುವಂತ ಬೈಕ್ ಆಗಿರುವಂತದ್ದು. ಸೊ ಈಗಿನ ಈ ಒಂದು TVS ಎಂಟೋರ್ಕ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಬಂದು 3 ಅಡಿಷನ್ ಇದೆ. ಮೊದಲನೇ ಅಡಿಷನ್ ಬಂದು ರೇಸ್ ಅಡಿಷನ್, ನೆಕ್ಸ್ಟ್ ಸೆಕೆಂಡ್ ಅಡಿಷನ್ ಬಂದು ರೇಸ್ XP ಅಡಿಷನ್ ನಮ್ಮ ಹತ್ರ ಇದೆ. ರೇಸ್ XP ಅಡಿಷನ್ ಇದಾದ ನಂತರ ಬರುವಂತದ್ದು ರೇಸ್ ಅವೆಂಜರ್ಸ್ ಅಡಿಷನ್. ಸೊ ಆ ಒಂದು ಅಡಿಷನ್ ಬಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಕಟಿಂಗ್ಸ್ ಬರುತ್ತೆ, ಅದಷ್ಟೇ ಆಗಿರುತ್ತೆ. ಅದು ಬಿಟ್ರೆ ಬೇರೆ ಏನು ಕೂಡ ಇರೋದಿಲ್ಲ. ಈಗ ನಮ್ಮ ಹತ್ರ ಇರುವಂತ ರೇಸ್ XP ಅಡಿಷನ್ ನಾವು ರಿವ್ಯೂ ಮಾಡ್ತಾ ಇದೀವಿ. XP ಅಡಿಷನ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು XP ಅಡಿಷನ್ ಅಲ್ಲಿ 125cc ಏರ್ ಕೂಲ್ಡ್ ಇಂಜಿನ್ ಸಿಗ್ತಾ ಇರುವಂತದ್ದು. ಈ ಒಂದು ಬೈಕ್ ನ ಮೈಲೇಜ್ ಬಂದು 45 to 50 ಇರುವಂತದ್ದು. ಸೊ ಈ ಒಂದು ಮೈಕ್ ಜೊತೆಗೆ ನಿಮ್ಗೆ ಈ ಒಂದು ಬೈಕ್ ಜೊತೆಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಸಿಗ್ತಾ ಇರುವಂತದ್ದು ಇದೆ. ಇದು ಅಪ್ ಟು 5.8 ಇಂದ 6 ವರೆಗೂ ಸಿಗ್ತಾ ಇರುವಂತದ್ದು. 6 ಲೀಟರ್ ಒಂದು ಫ್ಯೂಲ್ ಕೆಪಾಸಿಟಿ ಇರುವಂತದ್ದು. ಜೊತೆಗೆ ಈ ಒಂದು ಏನಾಯ್ತು ಮತ್ತೆ ಈ ಒಂದು ಬೈಕ್ ನಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮೀಟರ್ ಸಿಗ್ತಾ ಇರುವಂತದ್ದು. ಜೊತೆಗೆ ನಮ್ಗೆ ಇದರಲ್ಲಿ 3 ರೈಡಿಂಗ್ ಮೂಡ್ ಸಿಗ್ತಾ ಇರುವಂತದ್ದು. ಅರ್ಥ ಆಯ್ತು ಅನ್ಸುತ್ತೆ. ಯಾವ್ಯಾವ ಮೂಡ್ ಹೇಳ್ಬಿಡು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಈ ಒಂದು ಬೈಕ್ ನಲ್ಲಿ 2 ಮೂಡ್ ಸಿಗ್ತಾ ಇರುವಂತದ್ದು, ರೋಡ್ ಮೂಡ್ ಮತ್ತೆ ಸ್ಟ್ರೈಟ್ ಮೂಡ್ ಸಿಗ್ತಾ ಇರುವಂತದ್ದು. ಇದರಲ್ಲಿ ಬ್ಲೂಟೂತ್ ರೇಸ್ ಮೂಡ್ ಮತ್ತೆ ಸ್ಟ್ರೈಟ್ ಮೂಡ್ 2 ಮೂಡ್, ರೇಸ್ ಮೂಡ್ ಮತ್ತೆ ಸ್ಟ್ರೈಟ್ ಮೂಡ್ ಅಂತ ಇದ್ರೆ ಅರ್ಥ ಕೊಡ್ತೈತಿ ಕೋಚ್ಗೇರು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಬ್ಲೂಟೂತ್ ನ್ಯಾವಿಗೇಷನ್ ಕೂಡ ಸಿಗ್ತಾ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಮತ್ತು ಈ ಒಂದು ಬೈಕ್ ನ ಸೀಟ್ ಏನಿದೆ ಇದು 5.5 mm ನ ಸೀಟ್ ಲೆಂತ್ ಆಗಿರುವಂತದ್ದು. ಜೊತೆಗೆ ಈ ಒಂದು ಫ್ಯೂಲ್ ಟ್ಯಾಂಕ್ ಏನಿದೆ ಇದ್ರ ಏನ್ ಇದ್ ಮಾಡ್ತಾ ಇದೀನಿ ನೀನು. ಈಗ ಬರ್ತಾ ಇರುವಂತ 2022 ಇಂದ 2022 ಮಧ್ಯದಿಂದ ಸ್ಟಾರ್ಟ್ ಆಗಿದ್ದಲ್ವ ಅದು. 2022 ಮಧ್ಯದಿಂದ 2024 ಈಗ ಏನ್ ಬರ್ತಾ ಇದಾವೆ ಎಲ್ಲಾ ಗಾಡಿಗಳು ಕೂಡ E20 ಫ್ಯೂಲ್ ಅನ್ನೇ ಅಂದ್ರೆ ಪ್ರಿಪೇರ್ ಮಾಡ್ಕೊಂತಾ ಇರೋದು. ಯಾಕಂದ್ರೆ ಫ್ಯೂಲ್ ಮುಂದೆ ತುಂಬಾ ಬರ ಆಗುತ್ತೆ ಫ್ಯೂಲ್ಗೆ, ಅದಕ್ಕೋಸ್ಕರನೇ E20 ಫ್ಯೂಲ್ ನ ರೆಡಿ ಮಾಡ್ಕೊಂತಾ ಇದಾರೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನಗೆ. ಜೊತೆಗೆ ಇದರಲ್ಲಿ ನಮ್ಗೆ ಹಜಾರ್ಡ್ ಲೈಟ್ ಸಿಗ್ತಾ ಇರುವಂತದ್ದು, 4 ಇಂಡಿಕೇಟರ್ ಹಜಾರ್ಡ್ ಲೈಟ್ ಸಿಗ್ತಾ ಇರುವಂತದ್ದು. ಒಂದು ನಿಮಿಷ ತೋರಿಸ್ತೀನಿ. ನೋಡ್ತಾ ಇರುವಂತದ್ದು 4 ಇಂಡಿಕೇಟರ್ ಹಜಾರ್ಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಬೈಕ್ ನಲ್ಲಿ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಕೂಡ ಇಂಡಿಕೇಶನ್ ಕೂಡ ಇರುವಂತದ್ದು. ಸೊ ಈ ಒಂದು ಬೈಕ್ ನ ಸ್ಟ್ಯಾಂಡ್ ಈಗ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಇವಾಗ ನಾನು ಸ್ಟ್ಯಾಂಡ್ ಅನ್ನು ಹಾಕ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರುವಂತದ್ದು ಬೈಕ್ ಆಫ್ ಆಗಿದೆ. ಸೊ ನನ್ನ ಬೈಕಲ್ಲೂ ಕೂಡ ಇದೇ ಸೆನ್ಸರ್ ಇದೆ ಅಂತೇಳಿ ನಿಮ್ಗೆ ಹಳೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ. ಜೊತೆಗೆ ಈ ಒಂದು ಏನು ಡಿಸ್ಪ್ಲೇ ನೋಡ್ತಿರಲ್ಲ ಈಗ ನೀವು, ಈ ಒಂದು ಬೈಕ್ ಬಂದು ಸ್ಟ್ರೈಟ್ ಮೋಡಲ್ಲಿ ಇರುವಂಥದ್ದು. ನೀವು ಈಗ ನೋಡ್ತಾ ಇರುವಂಥದ್ದು ಈ ಒಂದು ಡಿಜಿಟಲ್ ಮೀಟರಲ್ಲಿ ನೀವು ಟೈಮಿಂಗ್ಸ್ ಮತ್ತು ಟ್ರಿಪ್ನ ಕಿಲೋಮೀಟರ್ಸ್ ನೋಡ್ಕೋಬೋದು. ಅದಾದಮೇಲೆ ಫ್ಯೂಲ್ ಇಂಡಿಕೇಶನ್ ನೋಡ್ಕೊಬೋದು. ಜೊತೆಗೆ ಇಂಜಿನ್ ಹೀಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಕೊಬೋದು. ಸೊ ಇಂಜಿನ್ ಈಗ ಸದ್ಯಕ್ಕೆ ಕೂಲ್ ಆಗಿದೆ. ಅದಾದ ನಂತರ ನಾವು ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಸೊ ಗಾಡಿ ಸ್ಟಾರ್ಟ್ ಮಾಡ್ಬೇಕಾ. ಸೊ ಈಗ ಡಬಲ್ ಟ್ಯಾಪ್ ಮಾಡಿದ್ರೆ ಸಿಂಗಲ್ ಟ್ಯಾಪ್ ಮಾಡಿದ್ರೇ ನಿಮಗೆ ರೇಸ್ ಮೋಡ್ ಅಡಿಷನ್ ಅಂದರೆ ಮೂಡ್ಗಳು ಚೇಂಜ್ ಆಗ್ತವೆ. ಸೊ ಅದ್ರ ಜೊತೆಗೆ ನಿಮಗೆ ವಾಯ್ಸ್ ಮೋಡ್ ಕೂಡ ಆಪ್ಷನ್ ಇರುವಂಥದ್ದು. ನಮ್ಮ ಒಂದು ಮೊಬೈಲ್ನ ಕನೆಕ್ಷನ್ ಮಾಡಿಕೊಂಡು ನಾವಿಲ್ಲಿ ಈ ಒಂದು ವಾಯ್ಸ್ ಮೋಡ್ನ ಕ್ಲಿಕ್ ಮಾಡಿದ್ರೆ ಸೊ ಡೈರೆಕ್ಟಾಗಿ ಸ್ಪೀಕ್ ಮೂಲಕನೇ ನಾವು ಈ ಒಂದು ಗಾಡಿನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಗಾಡಿಯ ಏನಿದೆ ಮೂಡ್ಸನ್ನು ಚೇಂಜ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ನನ್ನ ಎಂಟಾರ್ಕ್ ಅಂತ ಮಾತ್ರ ಅನ್ಬೇಡ, ನನಗೆ ಇಲ್ಲಿಂದ ಉರ್ದೋಗುತ್ತೆ. ಸೊ ಇದಾಗಿತ್ತು ಇವತ್ತು ನನ್ನ ಈ TVS ಎಂಟಾರ್ಕ್ನ ರಿವ್ಯೂ. ಈ ಒಂದು ಸ್ಪೆಸಿಫಿಕೇಶನ್ ಮತ್ತು ರಿವ್ಯೂ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ಆಪ್ಷನ್ ನೋಡೋದ್ರಿಂದ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಲ್ ಆಪ್ಷನ್ ನೋಡೋದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ತಕ್ಷಣವೇ ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್.